ವಿದ್ಯಾರ್ಥಿಗಳೇ, ನಿಮಗೆ ಈ ವಿಡಿಯೋದಲ್ಲಿ ಸೈಕ್ಲೋ ಆಲ್ಕೇನ್ಗಳ 4ನೇ ಸದಸ್ಯ ಆಗಿರುವಂತಹ ಸೈಕ್ಲೋಹೆಕ್ಸೇನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯುವುದು ಹೇಗೆ ಎಂಬುದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ನೋಡಿ, ಇದರ ಸಾಮಾನ್ಯ ಅಣುಸೂತ್ರ CnH2n ರೀತಿ ಇರುತ್ತದೆ. ಇದು CnH2n ರೀತಿ ಅಂದ್ರೆ ಆಲ್ಕೀನ್ ನಲ್ಲಿ ಬರುತ್ತೆ, ಅದು ಅಪರ್ಯಾಪ್ತ. ಆದರೆ CnH2n ಹೊಂದಿರುವಂತಹ ಸೈಕ್ಲೋ ಆಲ್ಕೇನ್ಗಳು ಬಂದಾಗ ಇದು ಪರ್ಯಾಪ್ತ. ಏಕೆಂದರೆ ಕಾರ್ಬನ್ ಪರಮಾಣು ಹೈಡ್ರೋಜನ್ ಪರಮಾಣುಗಳೊಂದಿಗೆ ಏಕಬಂಧದಿಂದ ಸಂತೃಪ್ತಗೊಂಡಿರುತ್ತದೆ. ಹಾಗಾಗಿ ಮತ್ತೆ ಮುಚ್ಚಿದ ಸರಪಳಿ ಹೈಡ್ರೋಕಾರ್ಬನ್ ಆಗಿರುವುದರಿಂದ, ಪರ್ಯಾಪ್ತವಾಗಿರುವುದರಿಂದ ಸೈಕ್ಲೋಹೆಕ್ಸೇನ್ ಅನ್ನ ನಾವು ಕ್ಲೋಸ್ಡ್ ಚೈನ್ ಅಲ್ಲಿ ಬರೀತೀವಿ, ಅಥವಾ ಉಂಗುರ ರಚನೆಯಲ್ಲಿ ನಾವು ಬರೀತೀವಿ, ಅಥವಾ ಮುಚ್ಚಿದ ಸರಪಳಿ ಅಂತ ಹೇಳ್ತೀವಿ. ಈಗ ಇದರ ರಚನಾ ಸೂತ್ರವನ್ನು ಬರೆಯೋಣ ನಾವು. ಈಗ ಇಲ್ಲಿ ಕಾರ್ಬನ್ ಎಷ್ಟಿದೆ, ಕಾರ್ಬನ್ ಎಷ್ಟನ್ನು ಸೂತ್ರ ಬರೆಯೋಣ. C6H12 ಇದು ಸೈಕ್ಲೋಹೆಕ್ಸೇನಿನ ಅಣುಸೂತ್ರ C6H12. ಓಕೆ, ಈಗ ಇದರ ರಚನಾ ವಿನ್ಯಾಸವನ್ನ ನಾವು ಬರೆಯೋಣ. ರಚನಾ ವಿನ್ಯಾಸವನ್ನ ಬರೆಯೋಣ. ಈಗ ಕಾರ್ಬನ್ ಎಷ್ಟಿದೆ, 6 ಇದೆ. 1 2 3 4 5 6. ಈಗ ಒಂದೊಂದು ಕಾರ್ಬನ್ನಿಗೆ 2 ಹೈಡ್ರೋಜನ್ಗಳು ಇದೆ ನೋಡಿ, ಅಟ್ಯಾಚ್ ಆಗಿರುತ್ತೆ. 1 2 3 4 5 6 7 8 9 10 11 12. C6H12 ಇದು ಸೈಕ್ಲೋಹೆಕ್ಸೇನಿನ ರಚನಾ ವಿನ್ಯಾಸ. ಇದು ಒಂದು ಸೈಕ್ಲೋ ಆಲ್ಕೇನ್ಗಳಲ್ಲಿ ಬರುವಂತಹ 4ನೇ ಸದಸ್ಯ ಸೈಕ್ಲೋಹೆಕ್ಸೇನ್. ಇದೇ ರೀತಿ ಸೈಕ್ಲೋಪ್ರೋಪೇನ್ ಈ ರೀತಿಯ ರಚನೆ ಉಂಟು ಮಾಡುತ್ತದೆ, ಸೈಕ್ಲೋಬ್ಯೂಟೇನ್ ಈ ರೀತಿಯ ರಚನೆ, ಇನ್ನೊಂದು ಸೈಕ್ಲೋಪೆಂಟೇನ್ ಈ ರೀತಿಯ ರಚನೆಯನ್ನು ಉಂಟು ಮಾಡುತ್ತದೆ. ನಾನೀಗ ಬರ್ದಿರುವಂತಹ ರಚನೆ ಹೀಗಿದೆ ನೋಡಿ. ಇದು C3H6 C4H8 C5H10 C6H12 ಇದು ಬರೆದಿರೋದು. ಧನ್ಯವಾದಗಳು.